ಲವ್ ಜಿಹಾದು ಕೂಡ ಒಂದು ಮುಖ. ಲವ್ ಜಿಹಾದು ಮುಸ್ಲಿಮೇತರ ಹೆಣ್ಮಕ್ಳನ್ನ ಟಾರ್ಗೆಟ್ ಮಾಡಿ ಅವರಿಗೆ ಮೋಸ ಮಾಡಿ ಮತಾಂತರ ಮಾಡೋದಕ್ಕೆ ಬಳಸ್ಕೊಳ್ಳುವಂಥ ಒಂದು ಮುಖ ಲವ್ ಜಿಹಾದು. ಹಲಾಲ್ ಕೂಡ ಒಂದು ಆರ್ಥಿಕ ಹಿಡಿತ ಸಾಧಿಸೋದಕ್ಕೆ, ವ್ಯಾಪಾರದ ಮೇಲೆ ಹಿಡಿತ ಸಾಧಿಸೋದಕ್ಕೆ ಮಾಡಿಕೊಂಡಿರ್ತಕ್ಕಂಥ ಒಂದು ವ್ಯವಸ್ಥೆ ಇದು. ಮುಂಚೆ ಬರೀ ಚಿಕನ್ನು ಮಟನ್ನಿಗೆ ಸೀಮಿತವಾಗಿದ್ದು ಈ ಹೂವಿಗೂ ಬಂದ್ಬಿಟ್ಟಿದೆ, ಹೂವಿಗೂ ಬಂದಿದೆ, ಕರ್ಪೂರಕ್ಕೂ ಬಂದ್ಬಿಟ್ಟಿದೆ, ಕಾಸ್ಮೆಟಿಕ್ಸಿಗೂ ಬಂದಿದೆ, ಲಿಪ್ಸ್ಟಿಕ್ಕಿಗೂ ಬಂದ್ಬಿಟ್ಟಿದೆ. ಇದು ಹಲಾಲ್ ಅಂತೇಳಿ ಅದೊಂದು ವ್ಯಾಪಾರವನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ಮುಖ. ಆದರೆ ಈ ವಕ್ಫ್ ಬೋರ್ಡ್ ಹೆಸರಿನಲ್ಲಿ ಭೂಮಿನ ಕಬಳಿಸೋದು ಲ್ಯಾಂಡ್ ಜಿಹಾದ್ನ ಒಂದು ಭಾಗ. ಲ್ಯಾಂಡ್ ಜಿಹಾದ್ ಮಾಡೋದಕ್ಕೋಸ್ಕರನೇ ಕಾಂಗ್ರೆಸ್ ಗೊತ್ತಿದೆ ಅವರಿಗೆ, ಕಾಂಗ್ರೆಸ್ ಪಾರ್ಟಿ ಮತದ ಆಸೆಗೆ ಏನು ಬೇಕಾದ್ರೂ ಮಾಡುತ್ತೆ ಅಂಥೇಳಿ, ಮತದ ಆಸೆಗೆ ಏನು ಬೇಕಾದ್ರೂ ಮಾಡುತ್ತೆ ಅನ್ನುವಂಥ ನಂಬಿಕೆ ಮೇಲೇ ಮತದ ಗುಲಾಮ ಆಗಿರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿಯ ಮೂಲಕ 1995ರಲ್ಲಿ ಒಂದು ಪರಮಾಧಿಕಾರವನ್ನು ವಕ್ಫ್ ಬೋರ್ಡಿಗೆ ಪಿ ವಿ ನರಸಿಂಹರಾವ್ ಪ್ರಧಾನಮಂತ್ರಿಯಾಗಿದ್ದಾಗ ಕೊಟ್ಟರು. ಅದೇನು ಪರಮಾಧಿಕಾರ ಅಂದರೆ 1995 ತಿದ್ದುಪಡಿ ಸಿವಿಲ್ ಕೋರ್ಟಲ್ಲಿ ಪ್ರಶ್ನೆ ಮಾಡೋಂಗಿಲ್ಲ. ಈಗ ನೀವು ಅಣ್ಣ ತಮ್ಮದಿರ ಜಗಳ ಆದರೂ ಸಿವಿಲ್ ಕೋರ್ಟಿಗೆ ಹೋಗಿ ಪ್ರಶ್ನೆ ಮಾಡಿ ಅಂತ ಹೇಳ್ತಾರೆ. ಇಲ್ಲಿ ವಕ್ಫ್ ಬೋರ್ಡ್ ಘೋಷಣೆ ಮಾಡಿರುವಂಥ ಲ್ಯಾಂಡು ಸಿವಿಲ್ ಕೋರ್ಟಿಗೆ ಹೋಗಂಗಿಲ್ಲ, ಬದಲಿಗೆ ವಕ್ಫ್ ಟ್ರಿಬ್ಯುನಲ್ಗೆ ಹೋಗಿ ಪ್ರಶ್ನೆ ಮಾಡಬೇಕು. ವಕ್ಫ್ ಟ್ರಿಬ್ಯುನಲಲ್ಲಿ ಯಾರು ಇರ್ತಾರೆ? ಅಲ್ಲಿ ನಾರಾಯಣ ಸ್ವಾಮಿ ಅವರು ಇರಲ್ಲ, ಬಿ ಸಿ ಪಾಟೀಲ್ಗೂ ಇರಲ್ಲ, ಅವರು ಮಾತ್ರ ಇರೋದು. ಅಂದರೆ ತೋಳ ಕುರಿಮರಿ ಹೊತ್ಕೊಂಡು ಹೋಗುತ್ತೆ, ನ್ಯಾಯ ಕೇಳಕ್ಕೆ ಎಲ್ಲಿಗೆ ಹೋಗ್ಬೇಕು ಅಂದರೆ ಕುರಿ ತನ್ನ 4 ಮುಳಿದು ಮರಿ ಕರ್ಕೊಂಡು ತೋಳದ ಹತ್ರಕ್ಕೆ ಹೋಗ್ಬೇಕು. ನಮ್ಮ ಮರಿ ಎಲ್ಲ ಹೊಡ್ಕೊಂಡು ಹೋಗ್ಬಿಟ್ಟಿದ್ದಾರೆ, ನೀವೇ ನ್ಯಾಯ ಕೊಡಬೇಕು ಅಂತ. ನ್ಯಾಯ ಕೊಡುತ್ತಾ? ನಾನು ಕುರಿ ಕಾಯ್ದಿದ್ದೀನಿ, ಸಿದ್ದರಾಮಯ್ಯನವರು ಕುರಿ ಕಾಯ್ದಿದ್ದಾರೆ. ಯಾರಾದರೂ ಎಲ್ಲರೂ ಜಗತ್ತಿನಲ್ಲಿ ತೋಳನ ಹತ್ರ ಕುರಿ ಕರ್ಕೊಂಡು ನ್ಯಾಯ ಕೇಳಕ್ಕೆ ಹೋಗಿದ್ದ ಪದ್ಧತಿ ಇದೆಯಾ? ಕಾಂಗ್ರೆಸ್ ಕೊಟ್ಟಿರುವಂಥ ಪರಮಾಧಿಕಾರ ವಕ್ಫ್ ಬೋರ್ಡಿಗೆ ಕುರಿ ಕದ್ಕೊಂಡು ಹೋದ, ಕುರಿ ಹೊಡ್ಕೊಂಡು ತಿಂದಂಥ ತೋಳನ ಹತ್ರನೇ ನ್ಯಾಯ ಕೇಳುವಂಥ ಒಂದು ಪರಮಾಧಿಕಾರ ಕೊಟ್ಟಿದ್ದಾರೆ. 2013ರಲ್ಲಿ ಇನ್ನಷ್ಟು ದುರಾಸೆಗೆ ಬಿದ್ದರು ಕಾಂಗ್ರೆಸ್ನವರು. ದುರಾಸೆಗೆ ಬಿದ್ದು 2013ರಲ್ಲಿ ಮತ್ತಷ್ಟು ಅಧಿಕಾರ ಕೊಟ್ಟರು. ಯಾವುದೇ ಆಸ್ತಿ ಬೇಕಾದರೂ ವಕ್ಫ್ ಬೋರ್ಡು ತನ್ನದು ಅಂತ ಘೋಷಣೆ ಮಾಡ್ಕೊಳ್ಳೋ ಅಧಿಕಾರ. ಅವ್ರಿಗೇನು ದಾಖಲೆ ಬೇಕಾಗಿಲ್ಲ, ತಂದು ಅಂತ ಘೋಷಣೆ ಮಾಡ್ಕೋಬೇಕು. ಈಗ ನಿಮ್ಮ ಆಸ್ತಿನ ನಾಳೆ ವಕ್ಫ್ ಬೋರ್ಡ್ ಅಂತ ಘೋಷಣೆ ಮಾಡಿದ್ರೆ ವಕ್ಫ್ ಬೋರ್ಡ್ ದಾಖಲೆ ಕೊಡಬೇಕಾಗಿಲ್ಲ, ನೀವು ದಾಖಲೆ ಕೊಡಬೇಕು. ಇಲ್ಲ ಇದು ನಿಮ್ದಲ್ಲ ನಮ್ಮದು ಅಂತ ಯಾರ ಹತ್ರ ಕೊಡಬೇಕು? ವಕ್ಫ್ ಟ್ರಿಬ್ಯುನಲ್ ಮುಂದೆ ಹೋಗಿ ಕೊಡಬೇಕು. ಇದು ಅನ್ಕಾನ್ಸ್ಟಿಟ್ಯೂಷನಲ್, ಸಂವಿಧಾನ ಬಾಹಿರವಾಗಿರ್ತಕ್ಕಂಥ ಒಂದು ಪರಮಾಧಿಕಾರ ಕೊಟ್ಟಿದ್ದಾರೆ ವಕ್ಫ್ ಬೋರ್ಡಿಗೆ. ಆ ಪರಮಾಧಿಕಾರ ರದ್ದಾಗಬೇಕು. ನಾವು ತಮ್ಮ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳಲಿಕ್ಕೆ ಬಯಸ್ತೇವೆ, ಮುಖ್ಯಮಂತ್ರಿಗಳೇ, ವಾಟ್ ಈಸ್ ಯುವರ್ ಸ್ಟ್ಯಾಂಡ್? ನಿಮ್ಮ ನಿಲುವೇನು? ನಿಮ್ಮ ಪಾರ್ಟಿ ನಿಲುವೇನು? ನಿಮ್ಮ ಪಾರ್ಟಿ ಹಿಂದೆ ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೊಳ್ತೀರೋ ಇಲ್ವೋ? ಪ್ರಾಯಶ್ಚಿತ್ತ ಮಾಡ್ಕೊಳ್ತೀರಿ ಅನ್ನೋದಾದರೆ ಕೇಂದ್ರ ಸರ್ಕಾರ ತಂದಿರತಕ್ಕಂಥ ವಕ್ಫ್ ತಿದ್ದುಪಡಿ ಮಸೂದೆ ಪರವಾಗಿ ನಿಮ್ಮ ನಿಲುವು ಪ್ರಕಟಿಸಿ. ಪ್ರಾಯಶ್ಚಿತ್ತ ಮಾಡ್ಕೊಳ್ತೀರಿ ಅನ್ನೋದಾದರೆ 1974ರ ಗೆಜೆಟ್ನ ಪರಿಶೀಲನೆಗೊಳಪಡಿಸಿ. ಯಾವುದು ದಾನ ಬಂದಿರೋದು ಮಾತ್ರ ವಕ್ಫ್ ಪ್ರಾಪರ್ಟಿ. ದಾನ ಬಂದಿರೋದು ಸತ್ಯಾಸತ್ಯತೆಯನ್ನು ಪರಿಶೀಲನೆ ಮಾಡಿ. ದಾನ ಕೊಟ್ಟವರು ಯಾರು, ಯಾರ ಆಸ್ತಿಯಿಂದ ದಾನ ಕೊಟ್ಟರು,